ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇತ್ತು. ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡುವಂತ ಬಂದಿದ್ದೀವಿ ನಿಮಗೋಸ್ಕರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ. ನನ್ನ ಮಗ ಆದರೂ ನನ್ನ ಮರ್ಯಾದೆ ಉಳಿಸ್ದ. ನನ್ನೊಟ್ಟಿಗೆ ತುಂಬ ಜನರಿದ್ದಾರೆ, ಯಾರು ಏನು ಹೇಳಿಲ್ಲ. ಓಕೆ, ಎನಿವೇಸ್ ಬನ್ನಿ ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡೋ. ಹೊಸದಲ್ಲ, ಹಳೆ ರೆಸಿಪಿ, ಬಟ್ ಹೊಸ ಮಾಡೆಲ್ ಹುಡುಗಿರೊಟ್ಟಿಗೆ. ಅಂದರೆ ಲೈಕ್ ಲೇಟೆಸ್ಟಾಗಿ ನಮ್ಮಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಮೈನ್ ಶೆಫ್ ಇದ್ದಾರೆ, ಅದರೊಟ್ಟಿಗೆ ಇನ್ನೊಂದು ಮಾಸ್ಟರ್ ಶೆಫ್ ಇದ್ದಾರೆ, ಅದರೊಟ್ಟಿಗೆ ಇನ್ನೊಂದು ಶೆಫ್ ಇದ್ದಾರೆ, ಮತ್ತು ಇನ್ನೊಬ್ಬರು ಸುಮ್ಮನೆ ಹೆಲ್ಪಿಗೆ ಬರ್ತಾರೆ. ಯಾರ್ಯಾರು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಓಕೆ, ಮಾಸ್ಟರ್ ಶೆಫ್ ಇವನಂತೂ ಅಲ್ಲ ನೋಡಿ, ಈಗ ಬರ್ತಾ ಇದ್ದಾರೆ ಮೈನ್ ಶೆಫ್. ನೀನೇ ಮೈನ್ ಶೆಫ್. ಇಲ್ಲಿ ನಾನೇ ಅನೌನ್ಸ್ ಮಾಡುತ್ತೆ. ಈ ವಿಡಿಯೋ ಮುಗಿಯೋಷ್ಟ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಮೈನ್ ಶೆಫ್ ಯಾರು, ಮಾಸ್ಟರ್ ಶೆಫ್ ಯಾರು, ಮತ್ತೆ ಸಪೋರ್ಟಿಂಗ್ ಶೆಫ್ ಯಾರು ಅಂತ ಹೇಳ್ಬಿಟ್ಟು. ಓಕೆ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನು ಮಾಸ್ಟರ್ ಶೆಫ್ ಒಟ್ಟಿಗೆ, ಸೊ ನೀ ಮೈನ್ ಶೆಫಾ? ಏನೋ ಒಂದು ಈಗ ಅವರೊಟ್ಟಿಗೆ ಇನ್ನೂ ಇಬ್ರು ಬರ್ತಾ ಇದ್ದಾರೆ. ಟಡ್ಯಾನ್ ರೆಡಿ, 1 2 3. ಸಿಂಚು ಆ್ಯಂಡ್ ಇಂಚು ಆ್ಯಂಡ್ ಫುಲ್ ಆಫ್ ಮಿಂಚು. ಓಕೆ, ಸೊ ಇವಾಗ ಇವರೇ ಈಗ ಮೈನ್ ಅಡುಗೆ ಮಾಡಿ ಅಭ್ಯಾಸ ಇದೆಯಾ? ಕಾಫಿ ಒಂದು ಬರುತ್ತೆ. ಮೈ ಗಾಡ್, ನಿನಗೆ? ಇವಳಿಗೆ ತುಂಬ ಅಡುಗೆಯಲ್ಲಿ ತುಂಬ ಎಕ್ಸ್ಪರ್ಟ್ ಅಂತೆ. ಇವಳು ಮಾಡುವ ಅಡುಗೆ ಇದೆಯಲ್ಲ ಇವಳಿಗೆ ತುಂಬ ಇಷ್ಟ ಅಂತೆ. ಸೊ ಇವ್ರ ಮನೇಲಿ ಹೇಗೆ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಇವಳು ಅಡುಗೆ ಮಾಡ್ತಾಳಂತೆ. ಇವಳು ಅಡುಗೆ ಮಾಡಿದ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳಂತೆ. ಸೇಮ್ ನಮ್ಮನೆ ಥರ ಕಾನ್ಸೆಪ್ಟು. ನಾನು ಅಡುಗೆ ಮಾಡ್ತೀನಿ, ಕ್ಲೀನ್ ಮಾಡೋಕ್ಕೆ ಇವಳು ಹೆಲ್ಪ್ ಮಾಡ್ತೀನಿ. ಹೇಳ್ಬೇಕಿತ್ತು ಇಲ್ಲಿ, ನಾನೇ ಮಾಡೋದು. ಓಕೆ, ಸೊ ಬನ್ನಿ. ಇವಾಗ ಇವರೆಲ್ಲ ಈಗ ಅಡುಗೆ ಮಾಡ್ತಾ ಇದ್ದಾರೆ. ಕೋಕ್ ಏನಾದ್ರು ಹೇಳ್ಬೇಕಾ? ಏನು ಮಾಡ್ತಾ ಇದ್ದೀವಿ? ಏನಿಲ್ಲ, ಇದೇನು ದೊಡ್ಡ ಅಡುಗೆ. ನಾವಿವಾಗ ಮಾಡಲಿಕ್ಕೆ ಹೊರಟಿರುವಂಥ ಐಟಮ್ ಕೈಪುಳಿ ಪಜ್ಜಿ ಅಂತ ಹೇಳ್ತೀವಿ. ಕೈಪುಳಿಗೆ ಕನ್ನಡದಲ್ಲಿ ಏನು ಹೇಳ್ತೀವಿ? ಎಳ್ಳೆಕಾಯಿ. ವೆರಿ ನೈಸ್. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಕೋಕ್? ಓಕೆ, ನಂಗೆ ಕನ್ನಡದಲ್ಲೇ ಗೊತ್ತಿರಲಿಲ್ಲ. ಮೈನ್ ಶೆಫಿಗೆ ಗೊತ್ತಿಲ್ಲ ಅಷ್ಟೇ, ಪರವಾಗಿಲ್ಲ. ಸೊ ಶೆಫಿಗೆ ಅದು ಹೆಸರು ಗೊತ್ತಿದ್ದು ಏನು ಪ್ರಯೋಜನ ಇಲ್ಲ. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳೋದೇ ಇವತ್ತಿನ ವಿಶೇಷ. ಇದೇನೋ ಆಗ್ಬಿಟ್ಟಿದೆಯಲ್ಲ ಅಲ್ಲಿ, ಅದು ಗೊಂಚು ತೋಳಿ. ಪರವಾಗಿಲ್ಲ, ಕೊಡಿ. ಓಕೆ, ಸೊ ರಾಜು ಹೆಲ್ಪ್ ಮಾಡಿಬಿಟ್ಟು ನಮಗೆ ಕುಯ್ದು ಕೊಟ್ಟಿದ್ದಾರೆ. ಸೊ ಮರ ಈ ಥರ ಇರುತ್ತೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಪ್ಲಸ್ ಏನಂದರೆ 2 ವೆರೈಟಿ ಇದೆ. ಒಂದು ಈಗ ನಾವು ಮಾಡಿ ತೋರಿಸುವಂಥದ್ದು, ಇನ್ನೊಂದು ಇದನ್ನ ಸುಟ್ಬಿಟ್ಟು ಮಾಡಿದ್ರೆ ಅದು ನೆಕ್ಸ್ಟ್ ತೋರಿಸ್ತೀವಿ. ಓಕೆ, ಇಷ್ಟೆಲ್ಲ ಮಾಡಿದ್ರು ನಮ್ಮಲ್ಲಿ ಪಾಪ ಇನ್ನೊಬ್ಬರು ಶೆಫ್, ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಅದನ್ನು ಅವ್ರನ್ನ ಕರೆಸಿದ್ದೀವಿ, ನೋಡಿ ಯಾರು ಅಂತ ಮಾತಾಡ್ತೀನಿ. ಬಾ ನೋಡಿ, ಇವರಿಗೆ ಅಷ್ಟು ಗೊತ್ತಿಲ್ಲ, ಕಲಿತಾ ಇರೋದಷ್ಟೇ. ಓಕೆ, ಇವಾಗ ಸಿಂಚು ನಿನಗೆ ಚಟ್ನಿ ಮಾಡೋಕ್ಕೆ ತೋರಿಸ್ಕೊಡ್ತಾರೆ. ಏನಾದರೂ ಕ್ವಶನ್ಸ್ ಡೌಟ್ಸ್ ಇದ್ದರೆ ಕೇಳಿ. ಅಮ್ಮನಿಗೆ ಸ್ವಲ್ಪ ಗೊತ್ತು, ನಿನಗೂ ಅಷ್ಟೇ. ಇಂಚುಗೆ ಗೊತ್ತಾದರೆ ಕೇಳು, ಗೊತ್ತಿಲ್ಲ ಅಂದರೆ ಕೇಳು. ಆಮೇಲೆ ಕೋಕ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡು. ಓಕೆ, ನಾನು ಕ್ಯಾಮರಾದ್ದು ಆ ಕಡೆ ಹೋಗ್ತೀನಿ, ಯಾಕಂದರೆ ಇಲ್ಲಿ ಜಾಗ ಇಲ್ಲ, ತುಂಬ ಶೆಫ್ಸ್ ಇದ್ದಾರಲ್ಲ. ಸೊ ನಮ್ಮ ಅಮ್ಮನ ರಿಕ್ವೆಸ್ಟ್ ಮಾಡಿದ್ರು, ಅಮ್ಮಂದು, ಅಕ್ಕಂದು, ಮಗಳದು, ಮಕ್ಕಳು ಇವರು. ನಮ್ಮ ಅಕ್ಕ ನಮ್ಮ ಮೊಮ್ಮಕ್ಕಳು. ಅದೇನು ಅಷ್ಟು ಅಕ್ಕನ ನಾನು ಅದೇ ಹೇಳಿದ್ದು. ಸಾರಿ ಸರಿ, ಮಗಳ ಮಕ್ಕಳು ಒಂದಿದ್ದು. ಅಕ್ಕನ ಮೊಮ್ಮಕ್ಕಳು ಅಂತ ಹೇಳಿದ್ರೆ ಸಾಕಲ್ಲ, ಮಗನ್ ಮಗಳಾಗಿರೋ ಗೊತ್ತಾಗಲ್ಲ, ಏನು ಮೊಮ್ಮಕ್ಕಳು. ಸರಿ ಆಯ್ತು, ಸಾರಿ ಗೀತಾ. ಓಕೆ, ಈಗ ಏನು ಮಾಡೋಕ್ಕೆ ಹೊರಟಿದ್ದೀವಿ ಗೀತಾ? ಇದು ಹೀರಳೆಕಾಯಿದು ಸಿಪ್ಪೆ ತೆಗೆದು, ಸಿಪ್ಪೆ ತೆಗಿಬೇಕು. ಓಕೆ, ತೆಗೆದು ಬಿಟ್ಟು ಇದರ ಏನು ಹೇಳೋದು, ನಮ್ಮ ಕೊಡಗು ಭಾಷೆಯಲ್ಲಿ ಮುತ್ತರಿ ಅಂತ ಹೇಳ್ತೀವಿ, ಹೇಳಿದ್ರೆ ಅದರ ಚಳೆರ ಇದು. ಓಕೆ, ಸಿಪ್ಪೆ ತೆಗೆಯೋದು. ಸಿಪ್ಪೆ ತೆಗೆಯೋದು. ನಮ್ಮ ಇದು ಬ್ಯಾಕ್ ಎಂಡ್ ಟೀಮಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರು ದೂರದಿಂದ ಗೈಡ್ ಮಾಡ್ತಾ ಇದ್ದಾರೆ. ಎಸ್, ಅಲ್ಲ, ಇದ್ರ ಸಿಪ್ಪೆ ತೆಗೆದು ಬಿಟ್ಟು ನೋಡಿ ಇಲ್ಲಿ ನಾ ತೋರಿಸ್ತೀನಿ. ಓಕೆ ಓಕೆ ಓಕೆ, ಈ ಥರದ್ದು ನೀವು ಹೆಲ್ಪ್ ಮಾಡಿ. ಅವ್ರ ಕೈಯಿಂದ ಮಾಡಿಸಿ ಗೀತಾ. ಪರಿಸ್ಥಿತಿ ಈ ಥರ ಇದರದ್ದು ಹಾಗೆ ಇಲ್ಲ ಕರೆಕ್ಟ್. ಇದು ತೆಗಿಬೇಕು, ಕೈ ಬರುತ್ತೆ, ತೆಗ್ದಾಕಿ. ಏನ್ ತೆಗಿಬೇಕು? ನೀರು ಬೀಳುತ್ತೆ ಈ ಕಡೆ. ಬನ್ನಿ, ಕೋಕ್ ಹಿಂಗೆ ನಿಂತ್ಕೊಂಡಿದ್ದಾಳಂತೆ. ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋರೆಲ್ಲ ಇದ್ರೆ ಒಬ್ರು ಕೆಲಸ ಮಾಡೋದು ಸುಮ್ಮನೆ ಯಾಕೆ ಮಾಡ್ತಾರಲ್ಲ? ಅಲ್ಲ, ಅವ್ರಿಬ್ರು ಪಾಪಕ್ಕೆ ಕಲಿತಾರಲ್ಲ, ಕಲೀಲಿ ಮಕ್ಕಳು ಅಂತ. ಹೌದು, ಮಕ್ಕಳು ಕಲೀಲಿ, ಯಾಕಂದ್ರೆ ಅವಳು ಕಲ್ತಿಲ್ಲ. ಮಕ್ಕಳು ಕಲ್ತ ಮೇಲೆ ಅವಳು ಕಲಿಯೋದು. ಆದ್ರೆ ನಾನು ಚಟ್ನಿ ಮಾಡಿದ್ರೆ ಚೆನ್ನಾಗಿದೆ ಅಂತ ತಿಂತೀನಿ, ಅದೇ ದೊಡ್ಡ ವಿಷಯ ಅಲ್ಲ, ಇಂಪಾರ್ಟೆಂಟ್. ಹೌದು ಹೌದು. ಓಕೆ ಓಕೆ ರಾಮ. ಓಕೆ, ಈಗ ಅದನ್ನೆಲ್ಲ ತೆಗಿತಾ ಇರ್ಬೇಕಾದ್ರೆ ಈಗ ಸಿಂಚು ಅದರಲ್ಲಿ ಒಂದು 3 ಐಟಮ್ ಹೇಳ್ತಾರೆ ಏನು ಅಂತ. ಓಕೆ, ಈ ತರ ತೆಗಿಬೇಕು. ಇದು ಈರುಳ್ಳಿ. ವೆರಿ ಗುಡ್. ಇದು ಬೇಡ.
ಇದು ಬೇಡ. ಸೊಪ್ಪು ಅದು ಬೇಡ ಅಲ್ಲ, ಅದು ಕೊತ್ತಂಬರಿ ಸೊಪ್ಪು. ನೀವು ಹೇಳ್ಕೊಡಂಗಿಲ್ಲ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸಾಸಿವೆ, ಸಕ್ಕರೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ರುಚಿಗೆ ತಕ್ಕಷ್ಟ. ತಕ್ಕಷ್ಟು ಅಲ್ಲ, ಉಪ್ಪು. ಓಕೆ, ಇದು ಎಣ್ಣೆ, ಆಯಿಲ್. ಇದು ಎಣ್ಣೆ ಆಯಿಲ್. ಇದು ಕರಿಬೇವು, ಒಗ್ಗರಣೆ ಸೊಪ್ಪು, ವೆರಿ ನೈಸ್. ಇದು ತೆಂಗಿನ ತುರಿ. ತೆಂಗೆ ತುರಿ, ಓಕೆ. ಇಂಚು ಹೇಳು. ಇಂಚು ಈಗ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಸಕ್ಕರೆ, ಸಾಸಿವೆ, ಎಣ್ಣೆ, ಕರಿಬೇವು, ತೆಂಗಿನಕಾಯಿ, ತುರಿ. ಓಕೆ. ಈಗ ಇದನ್ನ ಈ ತರ ಬಿಡಿಸ್ಬೇಕು. ಬಿಡಿಸ್ಕೊಳ್ಳಿ ಈಗ. ಅದಾ ಮಳೆಯಲ್ಲಿ ಹಿಂಗತ್ತಾ? ಓಕೆ, ಇವಾಗ ಇನ್ನೊಬ್ಬ ಎಲ್ಪಿಗೆ ಬಂದಿದ್ದಾನೆ. ಹೆಲ್ಪ್ ಮಾಡಿದ್ಯಾ? ಕಟ್ ಮಾಡಿ ತಿಳಿ. ವಿಯಾನ್ ಎಂತ ವಿಲಿಯನ್ ಮಾಡಿ ಅನ್ನುಳ? ವಿಯಾನ್ ಎಂತ ಮಾಡಿ ಅನ್ನುಳ? ಕ್ಯಾಮ್ರಾ ನೋಟ್ ಅಣ್ಣ. ವಿಯಾನ್ ಎಂತ ಮಾಡಿ ಅನ್ನುಳ? ಹೆಲ್ಪ್ ಮಾಡು. ಹೆಲ್ಪ್ ಮಾಡು. ಓಕೆ, ವೆರಿ ನೈಸ್. ಓಕೆ, ಈಗ ಈರುಳ್ಳಿಕಾಯಿ ಒಳಗಡೆ ಆ ಇದೆಲ್ಲ ಇರುತ್ತಲ್ಲ, ಚಳೆನೆಲ್ಲ ಸಪರೇಟ್ ಆಗಿ ಮಾಡ್ಕೊಂಡು ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಅದ್ರಲ್ಲಿ ನೋಡಿ, ಸಡನ್ ಆಗಿ ಒಂದು ಮ್ಯಾಜಿಕ್ ಆಯ್ತು. ಇದು ಆಕಾಶದಿಂದ ಬಿದ್ದಿದ್ದು ಇವಾಗ. ಆಗ್ಲೇ ತೋರಿಸಿರ್ಲಿಲ್ಲ. ಏನಾಯಿತು ಅದು ಸಿಂಚು? ಎಲ್ಲಿಂದ ಬಂದಿದ್ದು? ಕಿಚನ್ ಇಂದ. ಮರ್ತೋಗಿದ್ದು, ಮತ್ತೆ ನೆಕ್ಸ್ಟ್ ತಂದಿದ್ದು. ಓಕೆ ಓಕೆ ಓಕೆ. ಹಾಂ, ಸರಿ ಸಿಂಚು, ಇವಾಗ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹಾಕು ಏನೇನು ಹಾಕಬೇಕು ಅಂತ. ತೆಂಗಿನ ತುರಿ ಫಸ್ಟ್ ಓಕೆ. ಅದು ತೆಂಗಿನಕಾಯಿ ನೋವಾಗುತ್ತಲ್ಲ. ಸ್ವಲ್ಪ ಸ್ಟೈಲ್ ಆಗಿ ಹಾಕಬಾರ್ದು. ಹೌದು, ಸ್ಟೈಲ್ ಆಗಿ. ಇಷ್ಟು ಸ್ಲೋ ಆಗಿ, ಸ್ಟೈಲ್ ಆಗಿ ಹೇಳಿದ್ದು, ಸ್ಲೋ ಆಗಿ ಅಲ್ಲ. ಬಿಡುತ್ತೀರಾ? ಓಕೆ, ನೆಕ್ಸ್ಟ್ ಸಾಲ್ಟ್ ಸ್ವಲ್ಪ. ಮತ್ತೆ ಏನಾಗಬೇಕು ಅಂತ ಹೇಳಿದ್ರೆ, ಇದು ಕೈ ಬರುತ್ತೆ, ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಕೊಳ್ಬೇಕು. ಆವಾಗ ಅದು ಕೈ ಬರಲ್ಲ. ಓಕೆ ಓಕೆ, ಉಪ್ಪು ಬೆರೆಸ್ಕೊಳ್ಬೇಕು. ಸೂಪರ್. ಉಪ್ಪು ಹಾಕಿ ಇದು ಹಿಂಗೆ ಇರುತ್ತೆ. ಸುಮ್ಮನೆ ಇಟ್ಕೊಳ್ಬೇಕು ಸೈಡಲ್ಲಿ. ಓಕೆ. ಈಗ ಇದು ಹೇಗೆ ಸುಮ್ಮನೆ ಇಟ್ಕೋಬೇಕು ಸೈಡಲ್ಲಿ, ಈ ತರ ಇದರ ಅರ್ಧದಷ್ಟು ನೀರು. ಕೋಕ್, ನೀನು ಹೆಲ್ಪ್ ಮಾಡಬೇಕು ಕೋಕ್. ಅಲ್ಲ ಪಾಪ ಮಕ್ಕಳು ಮಾಡ್ತಾ ಇದ್ದಾರಲ್ಲ. ಮಕ್ಕಳು ಕಲೀಲಿ, ಮಕ್ಕಳು ಕಲ್ತ ಮೇಲೆ ಅವ್ರಿಗೆ ಹೇಳ್ಕೊಡ್ತಾರೆ. ಆಗ ನನ್ನ ಸೊಸೆ ಕರೀತಾರೆ. ಓಕೆ ಓಕೆ, ಸರಿ. ಸಪೋರ್ಟ್ ಆಗ್ತದೆ ಸಸ್ಯ. ಹೌದು. ಬೆಳ್ಳುಳ್ಳಿ ಹಾಕಿ ಒಂದು 5-6 ಚೋಳೆ, ಅದ್ರ ಅರ್ಧ ಹಾಕಿ. ಕರೆಕ್ಟಾಗಿ ಕೌಂಟ್ ಮಾಡ್ಕೊ. ಅವಳು ಆಕ್ಯುರಸಿ, ಅವಳು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಇದು. ಸಾಸಿವೆ ಹಾಕಿ. ಮ್ಯಾಥಮೆಟಿಕ್ಸ್ ಅಲ್ಲಿ ನೀ ತುಂಬಾ ಶಾರ್ಪ್ ಅಂತಲ್ಲ? ಇಲ್ಲ, ಸ್ವಲ್ಪ ಅಂತ ಹೇಳಂಗಿಲ್ಲ, ಕರೆಕ್ಟಾಗಿ ಲೆಕ್ಕ ಮಾಡಿ ಹಾಕ್ಬೇಕು. ಸರಿ, ಸಾಸಿವೆ ಒಂದು ಅಲ್ಲ, ಇದು ಹೆಂಗೆ ಗೊತ್ತಾ, ಒಂದು 150 ಸಾಸಿವೆ, 150 ಗ್ರಾಮ್ ಉಪ್ಪಿನಕಾಯಿಗೆ ಹಾಕೋದು. ಓಕೆ. ಸ್ವಲ್ಪ ಸಾಸಿವೆ, ಮತ್ತೆ ಕೊತ್ತಂಬರಿ ಸೊಪ್ಪು, ಓಕೆ. ಮತ್ತೆ ಹಸಿಮೆಣಸು ಎಷ್ಟು? ತುಂಬಾ ಖಾರ ಬೇಡ. ಅಂದಾಜು 6. ತುಂಬಾ ಖಾರ ಆಗ್ತದ? ಇಲ್ಲ ಖಾರ ಆಗಲ್ಲ. ಚಂದ ಖಾರ. ಅದು ಏನ್ ಗೊತ್ತಾ, ಸ್ವಲ್ಪ ನಮ್ಮ ಹುಡುಗಿರು ಫಾರಿನ್ ಆಕ್ಸೆಂಟ್ ಆಯ್ತಾ, ಕನ್ನಡ ವಿಲ್ ಬಿ ಇನ್ ಅ ಫಾರಿನ್ ಆಕ್ಸೆಂಟ್. ಈಗ ಹಸಿಮೆಣಸು ಹಾಕ್ತಾ ಇದೀವಿ. ಓಕೆ, ಹಾಕು, ಬೇಡ ಹಾಗೆ ಇರಲಿ. ಅದು ಗ್ರೈಂಡಿಂಗ್. ಎಂತ ಮೆಣಸಿನಕಾಯಿ ಕಟ್ ಮಾಡೋದು ಗ್ರೈಂಡಿಂಗ್ ಹೋಗೋದು. ಸಿಂಚು, ಏನ್ ಸಿಂಚು? ಅದು ಗ್ರೈಂಡಿಂಗ್ ಹೋಗುತ್ತೆ, ಗೊತ್ತಿರ್ಲಿಲ್ಲ. ಅಲ್ಲ, ನಿಮ್ಮಲ್ಲಿ ಈಗ ಕಟ್ ಮಾಡಿಬಿಟ್ಟು ನೀವು ಹಾಕಿ ಪುನಃ ಗ್ರೈಂಡ್ ಮಾಡ್ತೀರಾ? ಇಲ್ಲ, ಅದು ಗ್ರೈಂಡ್ ಅಂತ ಗೊತ್ತಿರ್ಲಿಲ್ಲ. ಏನ್ ಸಾಫ್ಟ್ ಆಗಿ ಏನ್ ಗೊತ್ತಾ, ಅದೊಂದು ನಾನು ಹಾಕ್ತೀನಿ, ತೋರಿಸಿ. ಹಾ, ಓಕೆ. ಈಗ ಇದನ್ನ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡೋದ್ಯಾರು? ಮಿಕ್ಸಿ ನೀನು ಆಡ್ಸೋದು ಕಲ್ಲಲ್ಲಿ, ಕರೆಂಟ್ ಇಲ್ಲ ಇವತ್ತು. ಈಗ ಮಿಕ್ಸಿ ಮಾಡ್ಕೊಬರ್ಲಾ? ಓಕೆ, ಈಗ ನೀನು ಮಿಕ್ಸಿ ಮಾಡ್ಕೊಂಡು ಬಾ. ಓಕೆ, ಈಗ ಮ್ಯಾಜಿಕ್ ಆಗುತ್ತೆ. 1 2 3 ಗೋ. ಓಕೆ, ಸಿಂಚು ಅವರು ಪಾಪ ಹೋಗಿ ಕಷ್ಟಪಟ್ಟು ರುಬ್ಕೊಂಡೆಲ್ಲ ಬಂದ್ರು. ಹೇಗಿತ್ತು ರುಬ್ಬ? ಕಷ್ಟ ಆಯ್ತಾ? ಹಿಂಗೆ ರುಬ್ಬಿದ್ದು. ಓ ಮೈ ಗಾಡ್, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗೆ ರುಬ್ಬಿದ್ದಾರೆ ಅಂತ. ಓಕೆ, ಆಮೇಲೆ ಸ್ಟವ್ ಹಚ್ಬೇಕೀಗ. ಡಿಫ್ರೆಂಟ್ ಆಗಿದೆ, ಹೆಂಗೆ ಹಚ್ಚೋದು? ಟ್ರೈ ಮಾಡಿ. ನಾನು ಮನ್ಸು ಮಾಡಿದ್ರೆ ಸ್ಟವ್ ಆಗೋದು, ಹಚ್ಚಕ್ಕಾಗೋದು. ಇಲ್ಲಿ ಹೊಗೆ ಬರ್ತಿದೆ. ಓಕೆ, ಕಮನ್ ಗೀತಾ. ಇವನು ಸುಮಾರು ಸಲ ಒತ್ತಿಬಿಟ್ಟು ಅಭ್ಯಾಸ ಇದೆ, ನಮಗೇನು ರೂಢಿ ಇಲ್ಲ ಇದು. ಹೌದು. ನಾನು ಆನ್ಲೈನ್ ಅಲ್ಲಿ ಬರೋದೊಂದೇ ನೋಡಿದಷ್ಟೇ, ಒತ್ತಿ ಅಭ್ಯಾಸ ಇಲ್ಲ. ಸೂಪರ್. ಓಕೆ, ಇವಾಗ ನೋಡಿದ್ರ, ಈಗ ನಾನು ಇದ್ದಿದ್ದಕ್ಕೇನೆ ಸ್ಟವ್ ಹಚ್ಚಿ ಅಡ್ಗೆ ಇಲ್ಲ, ಬೇರೆ ಸ್ಟವ್ ತಂದು ಮಾಡ್ತಿದ್ವಿ, ಸಿಲಿಂಡರ್ ತಂದು. ಅಡ್ಗೆ ಆಗ್ತಿರ್ಲಿಲ್ಲ. ಇಲ್ಲ ಯಾರು ಊಟ ಮಾಡಲ್ಲ. ಮೆಜರ್ಮೆಂಟ್ ಡಿಸ್ಕಷನ್ ಆಗ್ತಿದೆ, ಎಷ್ಟು ಹಾಕ್ಬೇಕು ಎಣ್ಣೆ ಅಂತ. ಇಲ್ಲ ಇವರು ಚಿಕ್ಕ ಮಕ್ಕಳಲ್ಲ,
ಅವ್ವ ಕಲಿಬೇಕು ನನಗೆ ಹೇಳ್ಕೊಡು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಮೈಸೂರಿನಲ್ಲಿ ಕೊಡಗಿಗೆ ಬಂದಿದ್ದಾರೆ ನಮ್ಮ ಮನೆಗೆ ಅಡಿಗೆ ಕಲಿಗೋಸ್ಕರ. ಅವ್ರ ಅಮ್ಮ ನೋಡಿದ್ರೆ ಎಷ್ಟು ಖುಷಿ ಆಗ್ಬೋದು. ಅಕ್ಕನ ಮೊಮ್ಮಕ್ಕಳು ನನಗೂ ಮೊಮ್ಮಕ್ಕಳು ತಾನೆ. ಅವ್ರ ಅಮ್ಮ ಅಡಿಗೆ ಮಾಡ್ತಿರೋದು ನೋಡಿ ಎಷ್ಟು ಖುಷಿ ಪಡ್ಬೋದು. ಎಣ್ಣೆ ಹಾಕ್ತೀನಿ ಇವಾಗ. ಎಣ್ಣೆ ಹಾಕು ಟೆನ್ಷನ್ ಅಲ್ಲಿ ಇದ್ದಾರೆ ಸ್ವಲ್ಪ ನೋಡಿ ಅದು ಹಾರ್ತಿದೆ. ಹಾರಲ್ಲ, ಇಷ್ಟ ಹಾಕ್ಬೇಕು. ಇನ್ನು ಸ್ವಲ್ಪ ಅಲ್ಲ ಮುಕ್ಕಲ್ ಏನ್ ದುಡ್ಡು ಕೊಡೋಂಗೆ ಆಗ್ತಾ ಇದ್ದಾಳಪ್ಪ. 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. ಓಕೆ, ಏನೇನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬೇಕಾ? ಓಕೆ ಓಕೆ. ಸ್ವಲ್ಪ ನೀರು. ಅಲ್ಲ ಪಾಪ ಇಂಚು ಅವಳು ಸಖತ್ ಅಡುಗೆ ಮಾಡ್ತಾಳಂತೆ, ಅವಳ ಕೈಲಿ ಏನು ಮಾಡಿಸ್ತಾ ಇಲ್ಲ ಅವಳಿಗೆ ಆಲ್ರೆಡಿ ಗೊತ್ತು, ಸೊ ನಾನು ಕಲಿಬೇಕು ಅಲ್ವಾ. ಹಾಗೆ. ಎಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ಗೀತಮ್ಮ ಬೆಳ್ಳುಳ್ಳಿ ಕೊಟ್ರು. ಬೆಳ್ಳುಳ್ಳಿ, ನೀರುಳ್ಳಿ, ಸಾಸಿವೆ ಹಾಕಿ, ಸಾಸಿವೆ, ಸ್ವಲ್ಪ ಹಾಕಿ, ಸೊಪ್ಪು ಹಾಕಿ. ಯಾವ ಸೊಪ್ಪು? ಕೊತ್ತಂಬರಿ ಸೊಪ್ಪು, ಅದು ಟೇಬಲ್ ಮೇಲೆ ಇರೋ ಸೊಪ್ಪು. ಅದು ಏನು ಅಂತ ಕೊತ್ತಂಬರಿ. 7 ಕೊತ್ತಂಬರಿ. ಓ, ಲೆಕ್ಕ ಮಾಡಿದ್ಯಾ? ಒಗ್ಗರಣೆ ಸೊಪ್ಪು, ನೋಡಿ ಕರಿಬೇವು. ಕರಿಬೇವು ಹಾಕ್ಬೇಕು. ಒಗ್ಗರಣೆ ಹಾಕತ್ತಾರೆ ಸೊಪ್ಪು. ಒಗ್ಗರಣೆ ಸೊಪ್ಪು. ಓಕೆ, ಈಗ ಇದು ಒಗ್ಗರಣೆ ನಮ್ಮ ಚಾನಲಲ್ಲಿ ತುಂಬ ಸತಿ ನೋಡಿರ್ತೀರ ಒಗ್ಗರಣೆ ಹಾಕಿರೋದು. ಇವಾಗ ನೆಕ್ಸ್ಟ್ ಇವಾಗ ಒಗ್ಗರಣೆ ಇದನ್ನ ಇಲ್ಲಿಗೆ ಹಾಕ್ಬೇಕಾ? ಇದನ್ನ ಇಲ್ಲಿಗೆ ಹಾಕೋದು. ಚೆಕ್ ಮಾಡಿದ್ದು ಅಷ್ಟೇ. ಮತ್ತೆ ಅದೇನು ಮುಖ ಒರ್ಸಕ್ಕ ಸ್ವಲ್ಪ ಕಮ್ಮಿ ಮಾಡು. ಸಿಂಚುಗೆ ಹೈಯೆಸ್ಟ್ ಭಯ ಅಂತೆ ಒಗ್ಗರಣೆ ಹಾಕ್ಬೇಕಾದ್ರೆ ಅವರು ಸ್ವಲ್ಪ ಹೊತ್ತು ಮನೆ ಬಿಟ್ಟು ಹೋಗಿರ್ತಾರಂತೆ. ಒಗ್ಗರಣೆ ಹಾಕಿದ್ಮೇಲೆ ಬರೋದಾ ಇಂಚು? ಇಂಚು ಒಗ್ಗರಣೆ ಹಾಕಿದ್ಮೇಲೆ ಬರೋದಾ? ಚಮಚಕ್ಕೆ ಸಕ್ಕರೆ. ಒಂದು ನಿಮಿಷ. ಸ್ವಲ್ಪ ಉಪ್ಪು ಹಾಕ್ತೀವಿ, ಮತ್ತೆ ಸ್ವಲ್ಪ ಸಕ್ಕರೆ ಹಾಕೋದು. ಯಾಕೆಂತ ಹೇಳಿದ್ರೆ ಹುಳಿ ಇರುತ್ತೆ ಅಲ್ಲ, ಅದಕ್ಕೆ ಸಿಂಚುಗೆ ಸ್ವಲ್ಪ ಗೀತ ಮುಂದೆ ಅಲ್ಲ, ಅವರು ನೋಡಿ ಕಲಿತಾರೆ. ಒಗ್ಗರಣೆ ಹಾಕಿ. ಒಗ್ಗರಣೆ ನಾನು ಒಗ್ಗರಣೆ ಹೌದು. ಅಯ್ಯೋ ಆಯ್ತು. ಇನ್ನು ಮನೇಲಿ ಸಿಂಚುನೇ ಒಗ್ಗರಣೆ ಹಾಕೋದು. ಸಿಂಚು, ಸತ್ಯವಾಗ್ಲೂ ಹೇಳು, ಮನೆಯಲ್ಲಿ ಎಷ್ಟು ಸತಿ ಅಡುಗೆ ಮಾಡಿದ್ಯಾ? ಇಷ್ಟು ಸತಿ 2 ಟೈಮ್ಸ್ ಅಷ್ಟೇ. ಏನೇನು ಒಂದು ಮಾಡಿದೆ? ಫಸ್ಟ್ ಟೈಮ್ ಬಟರ್ ಚಿಕನ್, ಇನ್ನೊಂದು ಎಗ್ ಬುರ್ಜಿ. ಎರಡು ಸತಿ ಮಾಡಿದ್ಯಾ? ಯಾರೆಲ್ಲ ತಿಂದಿದ್ದು? ಇವರೆಲ್ಲ ತಿಂದಿದ್ದಾರೆ. ನೀನು ಎಷ್ಟು ಸತಿ ಅಡುಗೆ ಮಾಡಿದ್ಯಾ? ನಾನು ಕೌಂಟ್ ಮಾಡೋಕ್ಕಾಗಲ್ಲ. ಮನೇಲಿ ಅವಳೇ ಅಡುಗೆ ಮಾಡೋದು. ಅವ್ರ ಅಮ್ಮ ಆರಾಮಲ್ಲಿ ಇರೋದು, ಇವಳೇ ಅಡುಗೆ ಮಾಡಿ ಹಾಕೋದು. ಸೂಪರ್. ಹಾಗೆ ನೋಡಿ, ಹುಡುಗಿರು ಚೆನ್ನಾಗಿ ಮಾತ್ರ ಇದ್ರೆ ಮೇಕಪ್ ಮಾಡ್ತಾರೆ. ಹೌದು. ಈಗ ಇದು ಹುಳಿ ಇದೆಯಾ ನೋಡ್ಬೇಕು. ಸ್ವಲ್ಪ ಹುಳಿ ಇದ್ರೆ ಇದಕ್ಕೆ ಸಕ್ಕರೆ ಹಾಕೊಳ್ಳೋದು, ಉಪ್ಪು ಕಮ್ಮಿ ಆದ್ರೆ ಉಪ್ಪು ಹಾಕೊಳ್ಳೋದು. ಓಕೆ, ಇದೀಗ ಮಕ್ಕಳು ಟೇಸ್ಟ್ ನೋಡೋದು. ಯಾರು ನೋಡೋದು? ಬಿಸಿ ಇದೆಯಾ? ನಕ್ಕೋದು, ತಿನ್ನೋದು. ಚೆನ್ನಾಗಿದೆಯಾ? ಶುಗರ್ ಇನ್ನೂ ಮೆಲ್ಟ್ ಆಗಿಲ್ಲ. ಓಹ್ ಮೈ ಗಾಡ್, ಚೆನ್ನಾಗಿದೆ. ಚಾಕ್ಲೇಟ್ ರಿವ್ಯೂ ಮಾಡೋಕೆ ಮಾಡ್ತಾ ಇದ್ದಾಳೆ ನೋಡಿ. ಶುಗರ್ ಅಂತೂ ಸ್ವಲ್ಪ ಹುಳಿಯೇ ಇರುತ್ತೆ, ಸ್ವಲ್ಪ ಹಾಕುವ. ಶುಗರ್ ಇಷ್ಟು ಹಾಕಿದ್ದಾರೆ, ಸ್ವಲ್ಪ ಬ್ಯಾಡ್ ಅದು ಹೆಲ್ತ್. 1 kg ಎಕ್ಸಾಕ್ಟ್ಲಿ. ಏನೇನು ಅದೇ ಹೇಳು. ಶುಗರ್ ತುಂಬಾ ಬ್ಯಾಡ್, ಅದು ಡೈಲಿ ತಿಂತೀನಿ, ತುಂಬಾ ಇಷ್ಟ. ಏನೋ ಒಂದು ಖುಷಿ ಆಯ್ತು, ಶುಗರ್ನ ಇವಳು ಅಪೋಸ್ ಮಾಡ್ತಾ ಇದ್ದಾಳೆ ಅಂತ, ಡೈಲಿ ತಿಂತಾಳಂತೆ. ಓಕೆ, ಈ ಮಳೆಗಾಲಕ್ಕೆ ಈ ತರ ಒಂದು ಚಟ್ನಿ ಮತ್ತೆ ಬಿಸಿ ಬಿಸಿ ಅನ್ನ, ಅದರೊಟ್ಟಿಗೆ ಏನಾದರೂ ಒಂದು ಫ್ರೈಯಾ ಇದ್ರೆ ಸಖತ್ತಾಗಿರುತ್ತೆ. ಪೊಟ್ಯಾಟೊ ಏನ್ ಬೇಕಾದ್ರೂ ಒಂದು ಫ್ರೈ ಇದ್ರೆ ಸಖತ್ತಾಗಿ. ನಾನ್ ವೆಜ್ ತಿನ್ನೋರು ಮೀನು ತಿಂತಾರೆ, ಅದೇನ್ ತೊಂದರೆ ಇಲ್ಲ. ಬಟ್ ಒಂದು ಮೊಸರು ತರ ಇದು ಒಂದು ಫ್ಲೇವರ್ ಸಖತ್ತಾಗಿರುತ್ತೆ. ವೆಜ್ ತಿನ್ನೋರಿಗೆ ಆಲೂಗಡ್ಡೆ ಪಲ್ಯ. ಓಕೆ, ಸೊ ಈಗ ಟೇಸ್ಟ್ ಮಾಡುವ. ತುಂಬ ಸೂಪರ್ ಆಗಿದೆ. ನಮ್ಮಮ್ಮ ಮಾಡೋ ಅಡುಗೆಯಲ್ಲಿ ಇದು ನಂದೊಂದು ಫೇವ್ರೇಟು. ಇದು ಮತ್ತು ಸೌತೆಕಾಯಿ ಚಟ್ನಿ ಸಖತ್ತಾಗಿರುತ್ತೆ. ಸೊ ಚೆನ್ನಾಗಿದೆ. ಈವನ್ ಗೀತಮ್ಮ ಹಾರ್ಸ್ ಗ್ರಾಮ್ ಚಟ್ನಿ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ಮತ್ತೆ ಬ್ಲ್ಯಾಕ್ ಎಳ್ಳು ಅದ್ರದ್ದು ಚಟ್ನಿ ಸಖತ್ತಾಗಿರುತ್ತೆ. ಮತ್ತೆ ಹುಣಸೆ ಬೀಜದ್ದು ಅದು ಸೂಪರ್ ಆಗಿರುತ್ತೆ. ಸೊ ಬೇರೆ ಬೇರೆ ಥರ ಚಟ್ನಿ ಮಾಡ್ತೀವಿ, ತೋರಿಸ್ತೀವಿ. ಇವಳು ಹೇಳಕ್ ಹೋದ್ರೆ ಎಲ್ಲ ಒಂದೊಂದೇ ಹೇಳ್ತಾ ಇದ್ದಾಳೆ. ಹೇಳಿದ್ರೆ ಅವಳು ತಿಂದಿದ್ದನ್ನು ಹೇಳೋದು, ಇಂತಿಂಥ ಚಟ್ನಿ ಇಂತಿಂಥದ್ದು. ನನಗೆ ಇಷ್ಟ ಆಗಿದ್ದನ್ನ. ಸೊ
ಕ್ರಿಕೆಟ್ ಸೌಂಡ್ ಮಾಡ್ತಾ ಇದೆ ಜಾಸ್ತಿ, ಅಂದರೆ ಗೀಜೆ, ಮಳೆ ಬರೋ ಚಾನ್ಸಸ್ಸು. ಬೇಗ ಟೇಸ್ಟ್ ಮಾಡು. ಸಿಂಚು ಪಾಪ ನೋಡ್ತದೆ ಅನ್ನಕ್ಕೆ. ಅದು ಸ್ಟೈಲ್ ಆಗಿ ಕೈಯೆಲ್ಲ ಚಂದ ಕಾಣಿಸುತ್ತೆ. ಅದು ಕ್ಯಾಮ್ರಾ ಮುಂದೆ ಬೆನ್ನು ಹಾಕೊಂಡು ಸ್ಟೈಲ್ ಹೌದು. ಈಗ ಸೂಪರ್ ನೈಸ್. ಒಂದೇ ಈಗ ನಿನಗೆ ಏನೇನು ಗೊತ್ತು ಅಡುಗೆ ಅಂತ ಕೇಳಿದ್ರೆ? ಎಗ್ ಬುರ್ಜಿ, ಬಟರ್ ಚಿಕನ್, ಕಾಫಿ, ಕೈ ಪುಳಿ ಪಲ್ಯ, ವೆರಿ ನೈಸ್. ಕೈ ಚಟ್ನಿ. ನಾಳೆ ಯಾವುದು ಮಾಡುವ? ಯಾವ್ದು ಹೇಳ್ತೀರಾ? ಅಲ್ಲ, ನಾಳೆ ಸಿಂಚು ಮತ್ತೆ ಇಂಚು ಮನೆಗೆ ಹೋಗ್ಬಿಟ್ಟು ಫಸ್ಟ್ ಮಾಡೋದೇ ಅದು ಹೋಗುವಾಗಲೇ ತಕೊಂಡು ಹೋಗ್ಬೇಕು. ಟೇಸ್ಟ್ ಮಾಡು. ಮೊದಲೇ ಟೇಸ್ಟ್ ಅಲ್ಲ, ನನ್ನ ತಂಗಿಯರಲ್ಲ ಆ್ಯಕ್ಟಿಂಗಲ್ಲಿ ಎಲ್ಲರೂ ಹುಷಾರಿರ್ತಾರೆ. ಗೀತಮ್ಮ ನೀವೊಂದ್ಸಲ ಟೇಸ್ಟ್ ಮಾಡಿ. ನೀವು ತಿಂದು ಎಲ್ಲ ಹೇಳಿದ್ರೆ ಸಾಕು. ಹೊಟ್ಟೆ ತುಂಬಿಸ್ತೀವಿ. ಅವ್ರು ಹಂಗೆ ತಿನ್ನಲ್ಲ, ತಿನ್ಸೋದು. ಓಕೆ ಸೂಪರ್. ಸೂಪರ್. ಇದನ್ನು ಟೇಸ್ಟ್. ಓಕೆ, ಸೊ ಅಲ್ಲಿಗೆ ಈ ಕಂಟೆಂಟ್ನ ಎಂಡ್ ಮಾಡೋ ಟೈಮ್. ನಿಮಗೆ ನಮ್ಮ ಇವತ್ತಿನ ಒಂದು ಕಂಟೆಂಟ್ ಇಷ್ಟ ಆಗಿದೆ ಅನಿಸುತ್ತೆ. ಯಾಕಂದರೆ ಮಾನ್ಸೂನಲ್ಲಿ ಈ ಥರ ಒಂದು ಸಿಂಪಲ್ ರೆಸಿಪಿ ನಿಮಗೋಸ್ಕರ ಬಂದು ತೋರಿಸಿದ್ವಿ. ಯಾಕಂದರೆ ನಮಗೆ ಸಿಕ್ಕಿರೋ ಒಂದು ಅರ್ಧ ಗಂಟೆ ಟೈಮು ಬೇಗ ಮುಗಿಸ್ಬಿಡುವ, ಹಾಗೆ ಇವ್ರಿಗೊಂದು ಅಡುಗೆ ಒಂದು ಕಲಿಸಿದಂಗೆ ಆಗುತ್ತೆ ಅಂತ. ಸೊ ನಿನ್ನ ಲಿಸ್ಟಲ್ಲಿ ಇನ್ನೊಂದು ಐಟಮ್ ಆ್ಯಡ್ ಆಗಿದೆ, ತುಂಬ ಲಿಸ್ಟಲ್ಲಿ. ಓಕೆ, ಸೊ ಸಿಂಚು 4 ಐಟಮ್ ಈಗ ಕಲಿತಿದ್ದಾರೆ. ಸೊ ನೆಕ್ಸ್ಟ್ ಸಿಂಚು ಹೇಗೆ ಕಾಫಿ ಮಾಡ್ತಾರೆ ಅಂತ ಒಂದು ವ್ಲಾಗ್ ಮಾಡ್ತೀವಿ. ಈಗ ನೀವು ನಿಮ್ಮ ಅಮ್ಮ ಕೇಳ್ತಾರೆ ಕೊಡಗಿಗೆ ಹೋಗಿ ಏನು ಮಾಡಿದ್ದು ಅಂತ. ಗೀತಮ್ಮ ಹೀರಳೆಕಾಯಿ ಚಟ್ನಿ ಮಾಡಕ್ಕೆ ತೋರಿಸ್ಕೊಟ್ರು. ಅವರಮ್ಮ ಈ ವಿಡಿಯೋನ ನೋಡ್ತಾರೆ. ಅಲ್ಲ, ಅದು ಅಲ್ಲ, ಅವ್ರು ನೋಡ್ತಾರೆ ಕರೆಕ್ಟು. ಅದು ನೋಡೋದು ಮತ್ತೆ ಈಗ ಏನಂತ ಹೇಳಿದ್ರೆ ಹೋಗುವಾಗ ಒಂದು 2-3 ಹೀರಳೆಕಾಯಿ ತಕೊಂಡು ಹೋಗ್ಬಿಟ್ಟು ಚಟ್ನಿ. ಲೈವ್ ಡೆಮೋ. ಓಕೆ, ಮತ್ತೆ ಇಷ್ಟು ದಿನ ವೀಡಿಯೋ ಬರ್ತಾ ಇರಲಿಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಬಟ್ ನಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ರೆ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಹೋಗ್ಬಿಟ್ಟು ನಮ್ಮ ವೀಡಿಯೋಸ್ ನೋಡಿ. ಶಾರ್ಟ್ ವೀಡಿಯೋಸ್ ಮಾಡಿದ್ದೀವಿ ತುಂಬ. ಯೂಟ್ಯೂಬಲ್ಲಿ ವೀಡಿಯೋಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಹೆಂಡತಿ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ, ಅದೊಂದೇ. ಸ್ವಲ್ಪ ಇರಲಿ ನೋಡಿ, ತುಂಬಾ ಮಾಡೋದು ಅಂತ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಅಂತ ಹೇಳ್ಬೇಕು. ಈಗ ನೀನ್ ಹೇಗಿದ್ದೀಯಮ್ಮ ಅಂತ ಪರವಾಗಿಲ್ಲ ಅಂತ, ತುಂಬಾ ಚೆನ್ನಾಗಿ ಪರವಾಗಿಲ್ಲ ಅಂತ ಹೇಳ್ತೀಯ, ಇಲ್ಲ ಅಲ್ಲ, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಮಗು, ಸ್ಕೂಲು ಅದೆಲ್ಲ ಇರುತ್ತೆ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ. ಏನು ಬೆಲ್ಲ ಏನದು ಇದು ತಪ್ಪಿಸ್ಬೇಕಂತಿಲ್ಲ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದಲ್ಲ ನಮ್ಮ ಒಟ್ಟಿಗೆ, ಅದಕ್ಕೆ ಬೆಲ್ಲ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ನೀವೇನಾದರೂ ಹೇಳ್ಬೇಕಾ? ಅಷ್ಟೇ. ಕೋಕ್ ನೀವು ನಥಿಂಗ್. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ನಿಮ್ಮನ್ನ ಇಷ್ಟು ದಿನ. ಓಕೆ, ಸೊ ಯಾರ್ಯಾರು ವಿಡಿಯೋ ನಮ್ಮದು ನೋಡ್ತೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದ್ರದ್ದು ಲಾಸ್ಟಲ್ಲಿ ಒಂದು ನಮ್ಮ ಡಿಸ್ಟ್ರಾಕ್ಷನ್ಸ್ ಯಾರ್ಯಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಕೆಲವು ಒಂದು ಅಂದರೆ ವೀಡಿಯೋಸ್ ಹಾಕ್ತೀವಿ. ಸೊ ಈ ವಿಡಿಯೋನ ಎಡಿಟ್ ಮಾಡ್ತಾ ಇರುವಂಥ ಮನುಷ್ಯ ಅಂದರೆ ನಮ್ಮ ವಿಟ್ಟನ್ನು ನೋಡುವ ಮನುಷ್ಯ. ಫುಲ್ ಕನ್ಫ್ಯೂಷನು. ಮಳೆ ಬರ್ತಾ ಇದೆ. ಬಾಯ್, ಸಿ ಯು. ಬಾಯ್. ಹಾಂ, ಯಾರು ಕ್ಲೋಸ್ ಮಾಡೋದು? ಇಂಚು ಸಿಂಚು. ಹಾಂ, ಇಂಚು ಸಿಂಚು ಕ್ಲೋಸ್ ಮಾಡ್ತಾರೆ. ಬಾಯ್. ನೋಡಿ ಹಾಂ, ಓಡ್ಗೀತಾ ನೋಡಿ, ಇಷ್ಟು ದಿನ ಕಳೆದು ವಿಡಿಯೋ ಮಾಡ್ತಾ ಇದ್ದೀವಿ. ಇದೇ ಪರಿಸ್ಥಿತಿ. ಈಗೇನೋ ಮರ್ತು ಬಿಟ್ಟಿದ್ದಾನೆ, ಈಗೇನೋ ಮರ್ತು ಬಿಟ್ಟಿದ್ದಾರೆ. ಈಗ ಮ್ಯಾಜಿಕ್ ಆಗುತ್ತೆ. 1 2 3 ಗೋ. ಏನು ಮಾಡೋದು ನೋಡಿ, ಇದ್ರ ಹಿಂದೆ ಕಷ್ಟಪಡೋರು ನೋಡಿ, ಯುವಕರು. ನೋಡಿ ಸರ್, ಪ್ಯಾಂಟ್ ಅಲ್ಲ ನಿಮ್ಮ ಮಗನಿಂದ. ಏ ವಿಯಾನ್ ನೋ ವಿಯಾನ್, ಮದಿ